ಎಸ್ ಗಾಯ್ಸ್, ಇನ್ನು ನೋಡಿದ್ರಲ್ಲ ಈಗ ತಾನೇ ಮ್ಯಾಚ್ ಏನಿತ್ತು ಗುರು. ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಯು ಪಿ. ನಿಜವಾಗ್ಲೂ ಏನಿತ್ತಂದರೆ ಮ್ಯಾಚು, ಈ ಕಡೆ ಅವರು ಪೋಟಿ ಕೊಟ್ಟರು, ನಾವು ಚೆನ್ನಾಗಿ ಆಡಿದ್ವಿ. ಆ ಕಡೆ ಅವರು ನಮಗೆ ಚೇಸ್ ಮಾಡಿದ್ರು. ಒಂಥರ ಮ್ಯಾಚ್ ನೋಡೋಕೆ ಮಾತ್ರ ಹಿಂಗಿರ್ಬೇಕು ಗುರು. ಮ್ಯಾಚಸ್ ಅಂದರೆ ನೋಡೋಕ್ಕೆ ಒನ್ ಸೈಡ್ ಆಗಿಲ್ಲ ಮ್ಯಾಚ್ ಮಾತ್ರ. ಲಾಭಲ್ವರೆಗೂ ಬಂತು, ಮತ್ತೆ ಸೂಪರ್ ಓವರ್ ಬಂತು ಟೈ ಆಗಿ. ನಿಜವಾಗ್ಲೂ ಒಂಥರ ಮ್ಯಾಚ್ ಮಾತ್ರ ಸೈಕಿತ್ತಪ್ಪ ನೋಡೋಕ್ಕೆ. ಫ್ಯಾನ್ಸ್ಗೆ ಮಾತ್ರ ಫುಲ್ಲು ಖುಷಿಯಾಗಿರುತ್ತೆ ಸ್ಟೇಡಿಯಮಲ್ಲಿ. ನಮಗೆ ಎಲ್ಲಿ ಖುಷಿ ಅಂದರೆ ಇನ್ನು ಫ್ಯಾನ್ಸ್ ಖುಷಿ ಆಗದಿರ ಇರುತ್ತಾ ನಾವು ಫೋನಲ್ಲಿ ನೋಡೋವ್ರಿಗೆ. ಇಲ್ಲಿ ಆ ರೇಣುಕಾ ಸಿಂಗ್ ಕೊಟ್ಬಿಟ್ಟು ಲಾಸ್ಟ್ ಓವರಲ್ಲಿ ತಪ್ಪು ಮಾಡಿದ್ರಪ್ಪ. ಹೋಗ್ಲಿ ಲಾಸ್ಟ್ ಅದು ಎಕ್ಲಿಸನ್ ಅವ್ರ ಹೆಸರು. ಅವ್ರು ಬೌಲರ್ ನಿಜವಾಗ್ಲೂ ಅವ್ರು ಏನು ಆಡ್ತಾರೆ ಹೇಳಿ. ಬಂದು 6 2 ಹೊಡಿಸ್ಬಿಟ್ಟು ಇನ್ನೂ ಒಂದು ಬಾಲು, ಇನ್ನೂ 2 ಬಾಲ್ ಇದ್ವು, ಆಗಲೇ 2 6 ಹೊಡ್ಸ್ಕೊಂಡ್ರು. ಅಲ್ಲೇ ಹೋಯ್ತು ಮ್ಯಾಚೆಲ್ಲ. ಗರ್ತವ್ರು ಅವ್ರ ಮೇಲಲ್ಲ ರೇಣುಕಾ ಸಿಂಗಿಂದ ಚೆನ್ನಾಗಿ ಮಾಡಿದ್ರು ಪಾಪ. ಅವ್ರು ಫಸ್ಟಲ್ಲಿ ಎಕ್ಸ್ಪೆನ್ಸಿವ್ ಆದರು, ಫಸ್ಟ್ 2 ಓವರ್ ಎಕ್ಸ್ಪೆನ್ಸಿವ್ ಆದರು, ಮತ್ತು ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರು. ರೇಣುಕಾ ಸಿಂಗ್ ಲಾಸ್ಟ್ ಓವರ್ ಕೊಟ್ಟು ಅದು ತಪ್ಪು ಮಾಡಿದ್ರು. ಆರಾಮಾಗಿ ಗೆಲ್ಲೋ ಮ್ಯಾಚು ಎಲ್ಲೆಲ್ಲೋ ತಗೊಂಡೋದ್ರು. ಮತ್ತು ಸೂಪರ್ ಓವರಲ್ಲಿ ಲಾಸ್ಟಿಗೆ ಸೋತರು. ಸೂಪರ್ ಓವರಲ್ಲಿ 9 ರನ್ ಚೇಸ್ ಮಾಡೋದಾಗಿಲ್ಲ ಅಲ್ವರು ಅವ್ರ ಕೈಯಲ್ಲಿ. ಅಲ್ಲಿ ಪೆರ್ರಿ ಫಾರ್ಮಲ್ಲಿ ಇದ್ಕೊಂಡು ಸ್ಮಿತಿ ಬರೋದು ಅವಸರನ. ಅಲ್ಲಿ ಬಂದಿರೋ ಸ್ಪಿನ್ನರ್ ಸ್ಮಿತಿ ಅನ್ನೋದು ಬಂದಿದ್ದು. ಪೆರ್ರಿ ಫಾರ್ಮಲ್ಲಿ ಇದ್ಕೊಂಡು ನಿಜವಾಗ್ಲೂ ಪೆರ್ರಿ ಬಂದಿದ್ರು ಆರಾಮಾಗಿ ಗೆಲ್ಲೋ ಮ್ಯಾಚೇನು. ಅವರು ಇರೋ ಫಾರ್ಮಲ್ಲಿ ಬಂದಿದ್ದಿದ್ರೆ ಪೆರ್ರಿ ಅವರು ಆರಾಮಾಗಿ ಮ್ಯಾಚ್ ಗಳಿಸ್ತಾಯಿದ್ರು. ನಿಜವಾಗ್ಲೂ ಜಸ್ಟ್ ವುಮೆನ್ಸ್ ಪ್ರೀಮಿಯರ್ ಲೀಗ್ಗೆ ಹಿಂಗಂದರೆ ಇನ್ನು IPLಗೆ ಹೆಂಗಿರುತ್ತೆ ಜೋಶು. ಆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೌಂಡ್ಗಳು ಹೆಂಗಿರೋದು ನೋಡ್ಕೊಳ್ಳಿ ಒಂದ್ಸಲ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗಿರುತ್ತೆ ಅಂತ. WPLಗೆ ಆ ಕ್ರೇಜು, ಆ ಸೌಂಡು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ. ಪೆರ್ರಿ ಅವ್ರು ಮಾತ್ರ ಒಳ್ಳೆ ಕಾಂಟ್ರಿಬ್ಯೂಷನ್. 56 ಬಾಲ್ಗೆ 90 ಸೆಂಚುರಿ ಹೊಡೆಯೋ ಅವಕಾಶ ಕೂಡ ಇತ್ತು ಪೆರ್ರಿ ಅವ್ರಿಗೆ. ಲಾಸ್ಟ್ ಓವರು ಸ್ವಲ್ಪ ಅದು ಕಂಟ್ರೋಲ್ ಆಗಿಬಿಡ್ತು. ಲಾಸ್ಟ್ ಓವರ್ ಮಾಡಿದ್ದು ಇವರೇ ಅನ್ಕೊತೀನಿ, ನಿಕ್ಲಿಸನ್ನ ಅವರೇ ಮಾಡಿದ್ದು ಅನ್ಕೊತೀನಿ. ಅಂದರೆ ಸೂಪರ್ ಓವರಲ್ಲ, ಅದ್ರ ಇನ್ನಿಂಗ್ಸಲ್ಲಿ ಡೇನಿ ವೈಟರು ಮತ್ತು ಪೆರ್ರಿ ಅವರು ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರು. 66 ಬಾಲ್ಗೆ 94. ನಿಜವಾಗ್ಲೂ ಡೇನಿ ವೈಟವ್ರು ಆಡಿದ್ದು ನೋಡಿಬಿಟ್ರಪ್ಪ, ಇವ್ರು ಏನಕ್ಕಪ್ಪ ಆಡ್ತಾರೆ, ಇವ್ರು ಟೆಸ್ಟ್ ಆಡ್ತಾಯಿದ್ದಾರೆ, ಏನು ಆಡ್ತಾಯಿದ್ದಾರೆ ಅನ್ನಿಸ್ತು ಪಾಪ. ಮತ್ತು ಈ ಕಡೆ ಅವ್ರು ಹಂಗೆ ಆಡ್ಕೊಂಡೋದ್ರೆ ಏನಾಗತ್ತೆ ಹೇಳಿ, ಸ್ಕೋರ್ ಹೋಗಲ್ಲ. ಅವ್ರಿಂದ ಸ್ವಲ್ಪ ಸ್ಕೋರ್ ಬಂತು ಮಿಡಿಲ್ ಓವರ್ಸಲ್ಲಿ, ಅಲ್ಲೇ ನಮಗೆ ಮ್ಯಾಚು ಸ್ಕೋರ್ ಸ್ವಲ್ಪ ಹೋಗಿದ್ದು. ಮತ್ತು ಪೆರ್ರಿ ಅವರು ಡೆತ್ ಓವರ್ಸಲ್ಲಿ ಸ್ವಲ್ಪ ಹೊಡೆದ್ರು, ಸ್ಕೋರು 180 ಹೋಯಿತು. ನಾನು ಅಂದ್ಕೊಂಡಿದ್ದು ಪಕ್ಕ ಚೇಸ್ ಮಾಡ್ತಾರೆ ಅಂತ. ಚೇಸ್ ಮಾಡಿದ್ರು, ಅಂದರೆ ಡ್ರಾ ಮಾಡಿದ್ರು, ಮತ್ತೆ ಬಂದರು. ನಿಜವಾಗ್ಲೂ ನಮ್ಮ ಚಿನ್ನಸ್ವಾಮಿದಲ್ಲಿ ಎಷ್ಟು ಹೊಡೆದ್ರೆ ನಂಬಿಕೆ ಇರಲ್ಲಪ್ಪ, ಗೆಲ್ತೀವಿ ಅಂತ. ಆರಾಮಾಗಿ ಚೇಸ್ ಮಾಡ್ಬೋದು ಚಿನ್ನಸ್ವಾಮಿ. ಈ RCB ಅವರು ನಿಜವಾಗ್ಲೂ RCB ಅಷ್ಟು ಚೇಸ್ ಮಾಡೋಕ್ಕೆ ಬಂದಿದ್ದರೆ ಬಿಟ್ಕೊತಾಯಿದ್ರು. ಈ RCB ಅವ್ರು ನಿಜವಾಗ್ಲೂ ಒಂದು ವಿಕೆಟ್ ಹೋದರೆ, ಸ್ಮಿತಿ ಮುಂದನ ಹೋದರೆ ಒಂಥರ ಬಿಟ್ಕೊಂಡ್ಬಿಡ್ತಾರೆ ಎಲ್ಲಿ ವಿಕೆಟ್ಗಳು ಅನ್ಸುತ್ತೆ. ಇವತ್ತು ಹಂಗೆ ಬಿಟ್ಕೊಂಡಿಲ್ಲ, ಆಡಿದ್ರು. ಇಲ್ಲಿ ನೋಡ್ಬೋದು ನೀವು, ಪೆರ್ರಿ ಅವರು WPL ಅಂದರೆ ಕೆರಿಯರಲ್ಲೇ ಹೈಯೆಸ್ಟ್ ರನ್ ಗೇಟರ್. 835 ರನ್. ಮೆಗ್ಲೆನಿಂಗ್ ಇದ್ರು ಸೆಕೆಂಡು ಹೈಯೆಸ್ಟ್ ರನ್ ಗೇಟರ್ ಆದರು ಪೆರ್ರಿ ಅವರು. ನಿಜವಾಗ್ಲೂ ಪೆರ್ರಿ ಅವರು ಒಂಥರ RCBಗೆ ಬಿಡಿ ಇದ್ದಂಗೆ ಬ್ಯಾಕ್ ಬೋನ್ ಅಂದ್ಕೊಳ್ಳಿ. ಪೆರ್ರಿ ಅವರು ಇಲ್ಲ ಅಂದ್ರೆ ಮ್ಯಾಚ್ ಇಲ್ಲ ಅಂದ್ಕೊಂಡ್ಬಿಡಿ ಅಷ್ಟೇ. ಒಂಥರ ಪೆರ್ರಿ ಅವರು ಇದ್ದರೆ ಗೆಲ್ಸ್ಕೊಡ್ತಾರೆ ಮ್ಯಾಚು ಅನ್ನೋ ನಮ್ಮ ಕಾನ್ಫಿಡೆನ್ಸ್. ಈಗ ಬನ್ನಿ, ಯಾವುದು ಬಾಂಗ್ಲಾದೇಶ ಮತ್ತು ನ್ಯೂಜಿಲೆಂಡ್ ನಡೆದಂಥ ಮ್ಯಾಚಿಗೆ ಮಾತಾಡೋಣ. ನಿಜವಾಗ್ಲೂ ಸಚಿನ್ ರವೀಂದ್ರ ಮಾತ್ರ ಸೆಂಚುರಿ ಡೆಬ್ಯೂ ಮ್ಯಾಚು. ಅದು ICC ಟೂರ್ನಮೆಂಟ್ಸಲ್ಲೇ ಡೆಬ್ಯೂ ಮ್ಯಾಚು. ಸೆಂಚುರಿ ಅನ್ನೋದು ಹೊಡೆದ್ರು, ಅದು ಇಂಜುರಿಯಿಂದ ಬಂದರು, ಒಳ್ಳೆ ಸೆಂಚುರಿ ಅನ್ನೋದು ಹೊಡೆದ್ರು. ಫಸ್ಟ್ ಪ್ಲೇಯರ್ ಹಾಕ್ತಾರೆ ಅನ್ಕೊತೀನಪ್ಪ, ICC ಚಾಂಪಿಯನ್ಸ್ ಟ್ರೋಫಿದಲ್ಲೇ ಸೆಂಚುರಿ ಹೊಡೆದಿರೋ ಫಸ್ಟ್ ಪ್ಲೇಯರ್ ಇವರೇ ಅನ್ಕೊತೀನಿ. ಅದು 4th ODI 100 ಬಂತು. ಆ ಕಡೆ ಲ್ಯಾಥಮ್ ಅವರು ಕಾಂಟ್ರಿಬ್ಯೂಟ್ ಕೊಟ್ಟರು. ಲ್ಯಾಥಮ್ ಅವರು ಹೋದ ಸಲಿನೂ ಕೊಟ್ಟರು, ಈ ಸಲಿನೂ ಕೊಟ್ಟರು ಕಾಂಟ್ರಿಬ್ಯೂಟ್. ಹೋದ ಸಲ ಸೆಂಚುರಿ ಕೊಟ್ಟರು, ಈ ಸಲ ಹಾಫ್ ಸೆಂಚುರಿ ಕೊಟ್ಟರು. ಆ ಕಡೆ ಕ್ಯಾಪ್ಟನಿಂದನೂ ಬಂತು. 4 ಅನ್ನೋದು ಕ್ಯಾಪ್ಟನಿಂದ ಅವ್ರ ಪ್ರಯತ್ನ ಅವ್ರು ಮಾಡಿದ್ದಾರೆ. ಸ್ಯಾಟ್ನವರು ಎಷ್ಟು 77 ರನ್ ಹೊಡೆದಿದ್ದಾರೆ, 110 ಬಾಲ್ ಆಡಿದ್ದಾರೆ. ಅವರು 50 ಓವರ್ಗೆ 230 ಹೊಡೆದ್ರು, 9 ವಿಕೆಟು. ಏನಂದರೆ ಕಂಟ್ರೋಲ್ ಮಾಡಿದ್ರು ಅವರು ಫಸ್ಟಲ್ಲಿ. ಈ ಕಡೆ ನೋಡ್ಬೋದು, ಬ್ರೆಜ್ವೇಲ್ಗೆ ಪ್ಲೇಯರ್ ಆಫ್ ದ ಮ್ಯಾಚು 4 ವಿಕೆಟ್ ತೆಗೆದಿದ್ದಾರೆ. ಅದರಲ್ಲಿ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗ್ತಾಯಿದ್ದಾರೆ
ಬ್ರೆಜಿಲ್ ಅವರು ICC ಚಾಂಪಿಯನ್ಸ್ ಟ್ರೋಫಿದಲ್ಲಿ ಇಲ್ಲಿ ನೋಡಿ ನಮ್ಮ RCB ಒಂದು ಪೋಸ್ಟ್ ಬಿಟ್ಟರು. ಆ ಪೋಸ್ಟನ್ನು ನಾನು ಇಲ್ಲಿ ಹಾಕ್ತೆ, ನೋಡಿದ್ರಲ್ಲ. ನಿಜವಾಗ್ಲೂ RCB ಗಲ್ಲಿಸೋಲ್ಲಿ ನಾವು RCB ಫ್ಯಾನ್ಸ್ ಇಲ್ಲಪ್ಪ, ನಾವು ಲಾಯಲ್ ಇಲ್ಲಿ ಅಷ್ಟೇ ಅಲ್ಲ. ನಮ್ಮ RCB ಫ್ಯಾನ್ಸ್ ಎಲ್ಲ ಆಲ್ಮೋಸ್ಟ್ ಪಾಕಿಸ್ತಾನ ಎಲಿಮಿನೇಟ್ ಅಂತ ಹೇಳ್ಬೋದು. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ್ ಆಲ್ಮೋಸ್ಟ್ 100% ಎಲಿಮಿನೇಟೇ ಅನ್ಕೊಂಬಿಡಿ. ಇನ್ನು ಪಾಕಿಸ್ತಾನವ್ರು 2 ಇದೆ, 2-2 ನ್ಯೂಜಿಲ್ಯಾಂಡು ಗದ್ದಾಗಿದೆ, ಇಂಡಿಯಾ ಗದ್ದಾಗಿದೆ. ನಾವಿಬ್ಬರೇ ಇನ್ನು ಹೋಗೋದು ಸೆಮೀಸ್ಗೆ ಆಲ್ರೆಡಿ ಹೋಗ್ದಂಗೆ ಆಗೋದು. ನಾವೇ ನೆಕ್ಸ್ಟ್ ಆಡ್ತೀವಿ. ಈ ಕಡೆ ನೋಡ್ಬಿಡ್ತೀವಿ ಯಾರಿರೋ ಬ್ರ್ಯಾಂಡನ್ ಕ್ಯಾರ್ಸ ಆ್ಯಸ್ ಇನ್ ರೂಲ್ಡ್ ಔಟ್ ಆಗೋಗಿದ್ದಾರೆ. ಅದೇನೋ ICC ಚಾಂಪಿಯನ್ಸಿಗೆ IPL ಎಲ್ಲ ಇಂಜುರಿಯಿಂದ ರೂಲ್ಡ್ ಔಟ್. ಅದೇನು ರೂಲ್ಡ್ ಔಟು ಏನೋ, ಎಲ್ರಿಗೂ ಇಂಜುರಿ. ನೋಡ್ಬೋದು, ನಾವು ಎಂಟ್ರಿ ಇಕ್ಕಾಕಿದ್ದೀವಿ. ನಾವು ಮತ್ತೆ ನ್ಯೂಜಿಲೆಂಡ್ ಅವ್ರು ಎಂಟ್ರಿ ಅನ್ನೋದು ಇಕ್ಕಾಕ್ಬಿಟ್ಟಿದ್ದೀವಿ. ಸೆಮಿಫೈನಲ್ ಆಡ್ತಾಯಿದ್ದೀವಿ. ಇದಾಗಿರುತ್ತೆ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋ. ಥ್ಯಾಂಕ್ ಯು, ಬಾಯ್.